ಕರುನಾಡಲ್ಲಿ ಎದ್ದಿರೋ ಪೂರ್ವ ಮುಂಗಾರು ತಣ್ಣಗಾಗೋ ಹಾಗೆ ಕಾಣ್ತಿಲ್ಲ. ಮೇಲಿಂದ ಮೇಲೆ ಮಳೆಯಾಗ್ತಿದ್ದು ರೈತರ ಬೆಳೆಗಳೆಲ್ಲ ಸರ್ವನಾಶವಾಗ್ತಿವೆ. ಕಳೆದೊಂದು ವಾರದಿಂದ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಹೊಡೆತ ಹೇಳತೀರದಂತಾಗಿದೆ. ಬಿಟ್ಟು ಬಿಟ್ಟು ಬರ್ತಾ ಇರೋ ಮಳೆಗೆ ಜನ ಹೈರಾಣಾಗಿ ಹೋಗಿದ್ದಾರೆ. ಮಧ್ಯಾಹ್ನದವರೆಗೆ ಬಿಸಿಲ ಪ್ರತಾಪವಿದ್ರೆ ಸಂಜೆಯಾಗ್ತಿದ್ದಂತೆ ಮಹಾಮಳೆಯ ಹೊಡೆತ ಶುರುವಾಗ್ತಿದೆ. ಊರೂರಲ್ಲೂ ಸುರಿತಾ ಇರೋ ಮಳೆ ಅನ್ನದಾತರ ಬದುಕು ನೀರಾಬಟ್ಟೆಯಾಗಿಸ್ತಿದೆ. ಕರುನಾಡಲ್ಲಿ ಸುರಿತಾ ಇರೋ ಬೇಸಿಗೆ ಮಳೆ ಜನರನ್ನ ಕಂಗೆಡಿಸಿದೆ. ಬಾಗಲಕೋಟೆಯಲ್ಲಂತೂ ಧಾರಾಕಾರ ಮಳೆಯಾಗ್ತಿದ್ದು ತತ್ತರಿಸಿ ಹೋಗ್ತಿದ್ದಾರೆ. ಬಿರುಗಾಳಿ ಸಹಿತ ಸುರಿದಂತಹ ಮಳೆಯಿಂದ ಹಲಗುರ್ಕಿ ಗ್ರಾಮದಲ್ಲಿ 15ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ಧರೆಗುರುಳಿವೆ. ಇದರಿಂದ ಕರೆಂಟ್ ಕಟ್ ಆಗಿ ಇಡೀ ಊರೇ ಕತ್ತಲಲ್ಲಿ ಮುಳುಗಿದೆ. ಈ ಬಾರಿ ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲಮಡಿ ಗ್ರಾಮದಲ್ಲಿ ಮಹಾಮಳೆಯ ಅವಾಂತರವೇ ಸೃಷ್ಟಿಯಾಗಿದೆ. ನಿನ್ನೆ ಸುರಿದ ಮಳೆಗೆ ಬಾಳೆ ಬೆಳೆ ಸಂಪೂರ್ಣ ನಾಶವಾಗಿದೆ. ಸೋಮಶೇಖರ್ ಅನ್ನೋ ರೈತ 3 ಎಕರೆಯಲ್ಲಿ ಬಾಳೆ ಬೆಳೆದಿದ್ರು. ಇನ್ನೇನು ಕಟಾವಿಗೆ ಬರ್ತಿದೆ ಅನ್ನೋ ಹೊತ್ತಲ್ಲೇ ಬಿರುಗಾಳಿ ಮಳೆಗೆ ಎಲ್ಲ ನೆಲ ಕಚ್ಚಿದೆ. ವರುಣದೇವನ ರೌದ್ರಾವತಾರಕ್ಕೆ ಬೀದರ್ ಮಂದಿ ಅಕ್ಷರಶಃ ಬೆಚ್ಚಿಬಿದ್ದಿದ್ದಾರೆ. ಮಹಾಮಳೆ ಆರ್ಭಟಕ್ಕೆ ಬೀದರ್ ತಾಲೂಕಿನ ಕಮಟಾಣ ಗ್ರಾಮದಲ್ಲಿ ಮನೆಯ ಮೇಲ್ಛಾವಣಿ ಕುಸಿದು 2 ಮಕ್ಕಳ ಜೊತೆಗೆ 5 ಗಾಯಗೊಂಡಿದ್ದಾರೆ. ಬೀದರ್ನಲ್ಲಿ ಅಕ್ಷರಶಃ ರಣರಣ ಮಳೆಯಾಗ್ತಿದೆ. ಒಂದೇ ಸಮನೆ ಸುರಿದ ಜೋರು ಮಳೆಗೆ ದೊಡ್ಡ ಅನಾಹುತವೇ ಸೃಷ್ಟಿಯಾಗಿದೆ. ಬೀದರ್ನಲ್ಲೂ ಇಂಥದ್ದೇ ದುರಂತವೊಂದು ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದೆ. ಅಣದೂರವಾಡಿ ಗ್ರಾಮದ ಬಳಿಯ ವಾಟರ್ ಪಾರ್ಕ್ನಲ್ಲಿ 15ಕ್ಕೂ ಹೆಚ್ಚು ಮಂದಿ ಆಟ ಆಡ್ತಿದ್ದವರು ಬಟ್ಟೆ ಬದಲಿಸೋಕೆ ಅಂತ ರೂಮ್ಗೆ ಹೋಗಿದ್ದಾರೆ. ಈ ವೇಳೆ ಬಿರುಗಾಳಿ ಮಳೆ ಅಬ್ಬರಿಸಿದ ಪರಿಣಾಮ ಗೋಡೆ ಕುಸಿದು 10 ಜನ ಗಾಯಗೊಂಡಿದ್ದಾರೆ. ಮಹಾಮಳೆ ಶುರುವಾದ್ರೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ. ಯಾರ್ ಮನೆ ಕುಸಿಯುತ್ತೆ, ಯಾವ ಬೆಳೆ ಹಾಳಾಗುತ್ತೋ ಅನ್ನೋ ಆತಂಕ ಹೆಚ್ಚಾಗುತ್ತೆ. ಮೈಸೂರಿನಲ್ಲೂ ಇಂಥದ್ದೇ ಅನಾಹುತ ಸಂಭವಿಸಿದೆ. ಯರಹಳ್ಳಿ ಗ್ರಾಮದಲ್ಲಿ ಭಾರೀ ಮಳೆಯಾಗಿದ್ದು ಇಟ್ಟಿಗೆ ಗೂಡಿನ ಮೇಲ್ಛಾವಣಿ ದಿಕ್ಕಾಪಾಲಾಗಿದೆ. ಸಂಘ ಸಂಸ್ಥೆಗಳಿಂದ ಸಾಲ ಮಾಡಿ ನಿರ್ಮಾಣ ಮಾಡಿದ್ದ ಇಟ್ಟಿಗೆ ಗೂಡು ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಮಹಾಮಳೆಗೆ ಚಾಮರಾಜನಗರ ಅನ್ನದಾತರು ಕಣ್ಣೀರಿಡ್ತಿದ್ದಾರೆ. ಆಳೆತ್ತರಕ್ಕೆ ಬೆಳೆದು ನಿಂತಿದ್ದ ಬಾಳೆ ಬೆಳೆಯೆಲ್ಲ ನೆಲ ಕಚ್ಚಿದೆ. ಈ ಬಾರಿ ಒಳ್ಳೆ ಫಸಲಿನ ನಿರೀಕ್ಷೆಯಲ್ಲಿದ್ದ ರೈತರಿಗೆ ವರುಣದೇವ ಕೊಳ್ಳಿ ಇಟ್ಟಿದ್ದಾನೆ. ದೇಶವಳ್ಳಿ, ಹೆಗ್ಗವಾಡಿಪುರ, ಬಸವಟ್ಟಿ, ಕಾವುದವಾಡಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಅಪಾರ ಬಾಳೆ ಬೆಳೆ ನಷ್ಟವಾಗಿದೆ. ಸಾಲ ಸೂಲ ಮಾಡಿ ಬೆಳೆ ಬೆಳೆದಿದ್ದ ರೈತರು ಕಣ್ಣೀರಿಡ್ತಿದ್ದಾರೆ. 15 ದಿನ ಕಟಾವಬೇಕು ನೀ ಇದು ಬಾಯಿಗೆ ಬಂದದು ಕೈಗೆ ಬರೋದಾಗ ಆಗ್ಬಿಟ್ಟಿದೆ. ಆದ್ದರಿಂದ ನಾವು ಇದನ್ನೆಲ್ಲ ಸಾಲ ಮಾಡ್ಕೊಂಡು ಸಾಲ ಸೋಲ ಮಾಡ್ಕೊಂಡು ನೋಡಿ ನಮ್ಮ ಹೆಂಗಸ್ರ ತಾಲಿ ಚೇಂಜ್ ಮಾಡಿಬಿಟ್ಟು ಇದು ಮಾಡಿದ್ರು ಸರ್. 2 ಲಕ್ಷಕ್ಕೆ ಮಾಡಿಬಿಟ್ಟು ಈ ಬೆಳೆ ಹಾಕಿದ್ದೀವಿ. ಇದ್ರಲ್ಲಿ ನಾವೇನು ತಗೊಳ್ಳೋ ಸರ್? ಈ ಸರ್ಕಾರ ಏನು ಮಾಡ್ತಾ ಇದೆ ಸರ್? ಕಣ್ಣು ಮುಚ್ಕೊಂಡು ಕೂತಿದ್ದೆ ಸರ್. ರೈತರ ಬಗ್ಗೆ ಕಾಳಜಿನೇ ಇಲ್ವಲ್ಲ ಸರ್? ಚಾಮರಾಜನಗರ ಜಿಲ್ಲೆಯ ಹನೂರು ಭಾಗದಲ್ಲಿ ಮತ್ತೆ ಧಾರಾಕಾರ ಮಳೆಯಾಗಿದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಸುರಿದ ಮಳೆಯಿಂದ ಲೊಕ್ಕನಹಳ್ಳಿ ಗ್ರಾಮದ ತಗ್ಗು ಪ್ರದೇಶದಲ್ಲಿ 10 ಅವಾಂತರ ಸೃಷ್ಟಿಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ಜನ ಪರದಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಲೊಕ್ಕನಹಳ್ಳಿ ಒಡೆಯರಪಾಳ್ಯ ರಸ್ತೆ ನದಿಯಂತಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣ ಕಡಲ ತೀರಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಹೀಗಾಗಿ ಸಮುದ್ರಕ್ಕೆ ಯಾರೂ ಇಳಿಯದಂತೆ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದೆ. ಯಾವ ಕ್ಷಣದಲ್ಲಿಯಾದರೂ ಭಾರೀ ಮಳೆಯಾಗೋ ಸಾಧ್ಯತೆ ಇದ್ದು ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಸಮುದ್ರದಲ್ಲಿ ಅಲೆಗಳು ಹೆಚ್ಚಾಗಿರುವುದರಿಂದ ಯಾರೂ ಕೂಡ ಸಮುದ್ರದಲ್ಲಿ ಇಳಿಯಬಾರದಾಗಿ ಸೂಚಿಸಿದೆ.
ಇನ್ನು ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆ ಮುಂದಿನ 5 ದಿನಗಳ ಕಾಲ ಮೀನುಗಾರಿಕೆ ಮಾಡದಂತೆ ಭಾರತೀಯ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ಸಮುದ್ರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸ್ತಾ ಇದ್ದು, ಕರ್ನಾಟಕ, ಕೇರಳಂ ಕರಾವಳಿ ತೀರದ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ. ಇನ್ನೆರಡು ದಿನ ಕರುನಾಡಿಗೆ ಮಳೆ ಅಲರ್ಟ್. ರಾಜ್ಯದಲ್ಲಿ ಇನ್ನೆರಡು ದಿನ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. 9 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದ್ದು 18 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಿದ್ದಾರೆ. ಒಟ್ನಲ್ಲಿ ಕರುನಾಡಲ್ಲಿ ಸುರಿತಾ ಇರೋ ಪೂರ್ವ ಮುಂಗಾರು ಜನರ ನಿದ್ದೆಗೆಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಳಗಾವಿಯ ಶಿವಾನಂದ ನೀಲಣ್ಣವರ್ ಹಗರಣವನ್ನೇ ಮೀರಿಸುವ ಮತ್ತೊಂದು ಗೋಲ್ಮಾಲ್ ಮೈಸೂರಿನಲ್ಲಿ ಬಯಲಾಗಿದೆ. ಚಿನ್ನ ಗಿರಿವಿ ಇಡ್ತಿದ್ದವರನ್ನೇ ಬಂಡವಾಳ ಮಾಡಿಕೊಂಡವ ಕೋಟಿ ಕೋಟಿ ಲೂಟಿ ಹೊಡೆದ ಆರೋಪ ಕೇಳಿ ಬರ್ತಿದೆ. ಚಿನ್ನ ಅಡ ಇಟ್ಟವರಿಗೆ ಚೊಂಬಿಟ್ಟ ಚಿನ್ನತಂಬಿ. ಎಸ್ಟಿಜೆ ಗೋಲ್ಡ್ ಕಂಪನಿಯ ಗಿರವಿ ಗೋಲ್ಮಾಲ್. ನಾವಿಟ್ಟಿರುವಂತದ್ದು ಗಿರಿವಿಗೆ. ಈಗ ಹೇಳ್ತಾನೆ ನಾವು ಖರೀದಿ ಮಾಡ್ಬಿಟ್ಟಿದೀವಿ, ನಿಮ್ಗೆ ಕೊಡಕ್ಕಾಗಲ್ಲ ಅಂತಾನೆ. ನಮ್ಮಂತ ಸಾವಿರಾರು ಮಿಡಲ್ ಕ್ಲಾಸ್ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಕ್ಕೆ ನನಗೆ ಥ್ರೆಟ್ನಿಂಗ್ ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ. ಎತ್ತ ನೋಡೋಣ ನೀನು, ಮುಟ್ಟ ನೋಡೋಣ ನನ್ನ ನೀನು. ಇವರ ಆಕ್ರೋಶ, ಆವೇಶದ ಹಿಂದೆ 10 ಕಥೆಗಳಿವೆ. ಒಂದೊಂದು ಪೈಸೆಯನ್ನು ಕೂಡಿಟ್ಟು ಚಿನ್ನ ಖರೀದಿಸಿದ್ರು. ಮನೆಯಲ್ಲೇನೋ ಕಷ್ಟ ಇದೆ ಅಂತ ಚಿನ್ನ ಅಡಮಾನ ಇಟ್ಟಿದ್ರು. ಇವರ ಕಂಪನಿಯಲ್ಲಿದ್ರೆ ಸೇಫ್ ಆಗಿರುತ್ತೆ ಅನ್ನೋ ನಂಬಿಕೆಯಲ್ಲಿದ್ರು. ಆದ್ರೀಗ ಇವರ ನಂಬಿಕೆಯ ಗೋಪುರವೇ ನುಚ್ಚು ನೂರಾಗಿದೆ. ಚಿನ್ನತಂಬಿಯ ಗೋಲ್ಮಾಲ್ ಆಟಕ್ಕೆ ಮೈಸೂರಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ಇವರ ಬಳಿ ಅಡ ಇಟ್ಟ ಚಿನ್ನವನ್ನೆಲ್ಲ ಕನ್ನ ಹಾಕಿದ್ದಾರೆ ಅಂತ ರೊಚ್ಚಿಗೆದ್ದಿದ್ದಾರೆ. ಅಡವಿಟ್ಟ ಚಿನ್ನದ ಹಣ ಕಟ್ಟೋದು ಸ್ವಲ್ಪ ಲೇಟ್ ಆದ್ರೂ ಎಲ್ಲಾ ಚಿನ್ನ ಕರಗಿಸಿ ಮಕ್ಮಲ್ ಟೋಪಿ ಹಾಕ್ತಿದ್ದಂತೆ. ಈತನ ಕಳ್ಳಾಟಕ್ಕೆ ಕೆರಳಿ ಕೆಂಡವಾದವರು ಸಿಸಿಬಿ ಮೆಟ್ಟಿಲೇರಿದ್ದಾರೆ. ಮೈಸೂರಿನ ಎಸ್ಟಿಜೆ ಗೋಲ್ಡ್ ಕಂಪನಿ ಅಂದ್ರೆ ಸಿಕ್ಕಾಪಟ್ಟೆ ಫೇಮಸ್. ಯಾರೇ ಬಂಗಾರ ಅಡ ಇಡಬೇಕು ಅಂದ್ರೆ ಇಲ್ಲಿಗೆ ಬರ್ತಾ ಇದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡವ ಅಮಾಯಕರ ಜೀವನದಲ್ಲಿ ಕಳ್ಳಾಟ ಆಡುವುದಕ್ಕೆ ಶುರು ಮಾಡಿದಂತೆ. ಚಿನ್ನ ಗಿರವಿ ಇಟ್ಟವರು ಹೇಳಿದ ಟೈಮ್ಗೆ ಹಣ ಕಟ್ಟಬೇಕಿತ್ತು. ಇಲ್ಲದಿದ್ರೆ ಆವತ್ತೇ ಚಿನ್ನವನ್ನೆಲ್ಲ ಕರಗಿಸಿ ಮಾರಾಟ ಮಾಡ್ತಿದ್ದ. ಆಮೇಲೆ ಚಿನ್ನ ಕೇಳ್ಕೊಂಡು ಬಂದ್ರೆ ಧಮ್ಕಿ ಹಾಕಿ ಒಂದಿಷ್ಟು ಪುಡಿಗಾಸು ಕೊಟ್ಟು ಓಡಿಸ್ತಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಹೀಗಾಗಿ ವಾರದ ಹಿಂದೆ ರೊಚ್ಚಿಗೆದ್ದಿದ್ದ ಜನ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಹೋರಾಟಕ್ಕಿಳಿದಿದ್ರು. ಚಿನ್ನತಂಬಿಯನ್ನ ಸ್ಪಾಟ್ಗೆ ಕರೆಸಿ ಬೆವರಳಿಸಿದ್ರು. ಪ್ರತಿನಿತ್ಯ ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ದ ಚಿನ್ನತಂಬಿ. ಈತ ಅಂತಿಂತ ಆಸಾಮಿಯಲ್ಲ. ಒಂದು ದಿನಕ್ಕೆ ಅರ್ಧ ಕೆಜಿ ಬಂಗಾರ ಕರಗಿಸ್ತಿದ್ನಂತೆ. ಇದರಲ್ಲೇ ಗೊತ್ತಾಗುತ್ತೆ ಅದ್ಯಾವ ಲೆವೆಲ್ಗೆ ಈತನ ಬಳಿ ಚಿನ್ನ ಗಿರಿವಿ ಇಡ್ತಾ ಇದ್ರು ಅಂತ. ಈತನ ಬಳಿ ಚಿನ್ನ ಇಟ್ರೆ ಮುಗಿದು ಹೋಯ್ತು ಕಥೆ. ಹಣ ವಾಪಸ್ ಕೊಟ್ಟಾಗ್ಲೂ ಸರಿಯಾದ ಚಿನ್ನ ಕೊಡ್ತಿರ್ಲಿಲ್ಲ. ಹಲವರಿಗೆ ತೂಕದಲ್ಲೂ ಮೋಸ ಮಾಡಿದ್ದಾನಂತೆ. ಇಷ್ಟೇ ಅಲ್ಲ, ಇನ್ನೂ ಹಲವರು ಗಿರವಿ ಇಟ್ಟಿದ್ದ ಚಿನ್ನಕ್ಕೆ ತಾನೇ ಖರೀದಿ ಮಾಡಿದ್ದೀನಿ ಅಂತ ದಾಖಲೆ ಸೃಷ್ಟಿಸಿಕೊಂಡು ಆವಾಸ್ ಹಾಕ್ತಿದ್ನಂತೆ. ಹೀಗಾಗಿಯೇ ಜನ ರೊಚ್ಚಿಗೆದ್ದಿರೋದು. ಸುಮಾರು 80ಕ್ಕೂ ಹೆಚ್ಚು ಮಂದಿ ಚಿನ್ನತಂಬಿಯ ವಿರುದ್ಧ ಮೈಸೂರಿನ ಸಿಸಿಬಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಬಹುಶಃ ಸರಿಸುಮಾರು 8,000 ಕೋಟಿಗಿಂತಲೂ ಹೆಚ್ಚಿನ ಹಣದ ಅವ್ಯವಹಾರ ಈ ಕಂಪನಿಯ ಮೂಲಕ ನಡೆದಿರ್ತಕ್ಕಂಥದ್ದು. ಎಲ್ಲಿಂದಲೋ ಬಂದಂತಹ ಈ ಸುಂದರರಾಜ್ ಅನ್ನುವಂಥ ವ್ಯಕ್ತಿ ಚಿನ್ನತಂಬಿ ಅನ್ನುವಂಥ ಹೆಸರನ್ನು ಇಟ್ಟುಕೊಂಡು ಸಾವಿರಾರು ಜನರ ಚಿನ್ನವನ್ನು ಅಡವಿಟ್ಟುಕೊಳ್ಳುವುದರ ಮುಖಾಂತರ ಅದನ್ನು ಮೋಸದಿಂದ ಕರಗಿಸಿ ಅದಕ್ಕೆ ಬೇರೆ ಬೇರೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ಆ ಮೂಲಕವಾಗಿ ಆ ಗ್ರಾಹಕರಿಗೆ ವಂಚನೆ ಮಾಡಿರ್ತಕ್ಕಂಥದ್ದು ಬಹಳ ದೊಡ್ಡ ಸುದ್ದಿಯನ್ನು ನಾವೆಲ್ಲರೂ ನೋಡ್ತಾ ಇದ್ದೀವಿ.
ತನಿಖೆ ನಡೆಸ್ತಾ ಇರೋ ಪೊಲೀಸರಿಗೆ ಮೇಲ್ನೋಟಕ್ಕೆ 20 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಶಂಕೆ ಇದೆ. ಹೀಗಾಗಿ ಎಲ್ಲ ಆಂಗಲ್ನಲ್ಲೂ ವಿಚಾರಣೆ ಮಾಡ್ತಾ ಇದ್ದು ಚಿನ್ನ ತಂಬಿಯ ಬುಡಕ್ಕೆ ಬಿಸಿ ನೀರು ಕಾಯಿಸ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ಹೋಲ್ಸೇಲ್ ಚಿನ್ನ ಖರೀದಿಸ್ತೀವಿ ಅಂತ ಬಣ್ಣ ಬಣ್ಣದ ಕತೆ ಕಟ್ಟಿದವರು ಕೋಟಿ ಕೋಟಿ ಬೆಲೆಯ ಚಿನ್ನ ಕದ್ದು ಹೋಗಿದ್ದಾರೆ. ತಾವಿದ್ದ ಜಾಗಕ್ಕೆ 3 ಕೋಟಿ ಬೆಲೆಯ ಚಿನ್ನ ತರಿಸಿಕೊಂಡು ಉಂಡೆನಾಮ ಉಜ್ಜಿದ್ದಾರೆ. ಹೋಲ್ಸೇಲ್ ಚಿನ್ನ ಖರೀದಿ ಹೆಸರಲ್ಲಿ ಹಾಕಿದ್ರು ಟೋಪಿ. ಡಿಸೈನ್ ನೋಡಬೇಕು ಅಂದ್ರು ಚಿನ್ನ ಕದ್ದು ಎಸ್ಕೇಪ್ ಆದ್ರು. ಇದ್ಕೆ ಹೇಳೋದು ಕೊಟ್ಟೋನು ಕೋಡಂಗಿ ಇಸ್ಕಂಡೋನು ಈರ್ಭದ್ರ ಅಂತ. ಕೆಲವೊಂದು ಘಟನೆಗಳನ್ನ ನೋಡ್ತಿದ್ರೆ ಜನ ಇಷ್ಟು ದಡ್ಡರ ಅನಿಸಿಬಿಡುತ್ತೆ. ಯಾಕಂದ್ರೆ ಹೋಲ್ಸೇಲ್ ಚಿನ್ನ ಖರೀದಿ ಮಾಡ್ತೀವಿ ಅಂತ ಡೈಲಾಗ್ ಹೊಡೆದವರು ಬರೋಬ್ಬರಿ 3 ಕೋಟಿ ಬೆಲೆಯ ಚಿನ್ನವನ್ನ ಗಂಟು ಮೂಟೆ ಕಟ್ಕೊಂಡು ಎಸ್ಕೇಪ್ ಆಗಿದ್ದಾರೆ. ಡಿಸೈನ್ ನೋಡಬೇಕು ಅಂತ ಕರೆಸಿಕೊಂಡವರು ಉಂಡೆನಾಮ ಉಜ್ಜಿ ಹೋಗಿದ್ದಾರೆ. ಮೊದಲೇ ಚಿನ್ನದ ಬೆಲೆ ಗಗನಕ್ಕೇರಿ ಕೂತಿದೆ. ಚಿನ್ನ ಖರೀದಿ ಮಾಡೋದಿರಲಿ, ಕಣ್ಣಲ್ಲಿ ನೋಡೋದು ಕಷ್ಟ ಎನ್ನುವಂತಾಗಿದೆ. ಹೀಗಾಗಿಯೇ ಎಲ್ಲರ ಕಣ್ಣು ಈಗ ಚಿನ್ನದ ಮೇಲೆ ಬಿದ್ದಿದೆ. ಇಂತಹ ಹೊತ್ತಲ್ಲೇ ಬೆಂಗಳೂರಲ್ಲಿ ಮೆಗಾ ಲೂಟಿಯೊಂದು ನಡೆದು ಹೋಗಿದೆ. ಬೆಂಗಳೂರ ಮಲ್ಲೇಶ್ವರಂನ ಸಂಪಿಗೆ ರಸ್ತೆಯಲ್ಲಿ ಕಚೇರಿಯೊಂದನ್ನು ತೆರೆದಿದ್ದ ಖದೀಮರು ತಾವು ಹೋಲ್ಸೇಲ್ ಚಿನ್ನದ ವ್ಯಾಪಾರಿಗಳು ಅಂತ ಬಿಲ್ಡಪ್ ಕೊಟ್ಟಿದ್ರು. ದೊಡ್ಡ ಲೆವೆಲ್ಗೆ ಶೋಕಿ ಮಾಡಿಕೊಂಡು ನಗರಪೇಟೆಯ ಚಿನ್ನದ ವ್ಯಾಪಾರಿ ಮಹೇಂದ್ರ ಕುಮಾರ್ ಜೈನ್ ಅನ್ನೋರನ್ನ ಬುಟ್ಟಿಗೆ ಕಡವಿಕೊಂಡಿದ್ರು. ಚಿನ್ನದ ವ್ಯಾಪಾರಿ ಗಾಳಕ್ಕೆ ಬೀಳ್ತಿದ್ದಂತೆ ತಮ್ಮ ನವರಂಗಿ ಆಟ ಶುರು ಮಾಡಿದ್ದಾರೆ. ಚಿನ್ನದಂಗಡಿ ಮಾಲೀಕ ಮಹೇಂದ್ರಗೆ ಕಾಲ್ ಮಾಡಿದ್ದ ಖದೀಮರು ಹೋಲ್ಸೇಲ್ನಲ್ಲಿ 3 ಕೆಜಿ ಚಿನ್ನ ಬೇಕು, ಡಿಫರೆಂಟ್ ಡಿಸೈನ್ಗಳನ್ನು ಮಲ್ಲೇಶ್ವರಂನ 4ನೇ ಕ್ರಾಸ್ನಲ್ಲಿರೋ ನಮ್ಮ ಕಚೇರಿಗೆ ತಗೊಂಡು ಬನ್ನಿ ಎಂದಿದ್ದ. ಒಂದೇ ಬಾರಿ 3 ಕೆಜಿ ಚಿನ್ನ ಸೇಲ್ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ದವ ಇರೋಬರೋ ಚಿನ್ನವನ್ನೆಲ್ಲ ತುಂಬಿಕೊಂಡು ಹೋಗಿದ್ದ. ಕೊನೆಗೆ 3 ಕೆಜಿ ಚಿನ್ನದಲ್ಲಿ 1 ಕೆಜಿ 850 ಗ್ರಾಂ ಚಿನ್ನದ ವಿವಿಧ ಡಿಸೈನ್ಗಳನ್ನು ಸೆಲೆಕ್ಟ್ ಮಾಡಿದ್ರು. ಮಾತುಕತೆ ನಡೀತಿರೋ ಹೊತ್ತಲ್ಲೇ ಚಂದ್ರಶೇಖರ್ ಅನ್ನೋನು ಬಂಗಾರ ಎತ್ಕೊಂಡು ಎಸ್ಕೇಪ್ ಆಗಿದ್ದಾನೆ. ಖದೀಮರು ಚಿನ್ನದ ಬ್ಯಾಗ್ ಜೊತೆ ಹೋಗೋದು CCTVಯಲ್ಲಿ ಸೆರೆಯಾಗಿದೆ. ಯಾವಾಗ 1 ಕೆಜಿ 800 ಗ್ರಾಂ ಚಿನ್ನ ಕಂಡೋರ ಪಾಲಾಯ್ತೋ ಅಂಗಡಿ ಮಾಲೀಕ ಪೊಲೀಸರ ಮೊರೆ ಹೋಗಿದ್ದಾನೆ. ಹೀಗಾಗಿ ತನಿಖೆ ಶುರು ಮಾಡಿರೋ ಪೊಲೀಸರು ಮೂಲೆಯನ್ನ ಜಾಲಾಡ್ತಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.